ಸೊ ಶಿರ್ಸಿನಲ್ಲಿ ಒಂದು 100 ಇಯರ್ಸ್ ಹಿಸ್ಟ್ರಿ ಇರೋ ಒಂದು ಬ್ರೇಕ್ಫಾಸ್ಟ್ ಪಾಯಿಂಟ್ ಇದೆ. ಈ ಹೋಟೆಲ್ ಹೆಸರು ಬಂದು ನ್ಯೂ ಸತ್ಕಾರ ಹೋಟೆಲ್ ಅಂತ. 100 ಇಯರ್ಸ್ ಓಲ್ಡ್ ಆಯ್ತು. ಖಂಡಿತ 3 ಜನರೇಷನ್ ಇಂದ ಕಂಟಿನ್ಯೂ ಮಾಡ್ಕೊಂಡ್ಬಂದಿದ್ದಾರೆ. ಸೂಪರ್. ಶಿರ್ಸಲ್ಲಿ ಹೆಂಗಂದ್ರೆ ಇದು ಹೋಟೆಲ್ ಅಂದ್ರೆ ಸತ್ಕಾರ, ಸತ್ಕಾರ ಅಂದ್ರೆ ಹೋಟೆಲ್, ಆ ಒಂದು ಕಾನ್ಸೆಪ್ಟ್ ಇದೆ. ಓಕೆ ಓಕೆ. ಹಾಂ, ನಮಸ್ಕಾರ. ಇವರೇ ಅದರ ಯಜಮಾನರು. ನಮಸ್ತೆ ಸರ್. ಗುಲಾಬ್ ಜಾಮೂನ್ ಇದು ನನ್ನ ವೆರಿ ಫೇವರೇಟ್ ಆ್ಯಕ್ಚುಲಿ. ಇದು ಎಲ್ಲೂ ಸಿಗಲ್ಲ. ಇದ್ರ ಹೆಸರು ಆ್ಯಪಲ್ ಅಂತ ಅಂದ್ಬಿಟ್ಟು, ಬೆಂಗಾಳಿ ಆ್ಯಪಲ್. ಓಕೆ ಓಕೆ. ಬ್ರೇಕ್ಫಾಸ್ಟಲ್ಲಿ ಏನು ಫೇಮಸ್ಸು? ಇಲ್ಲಿ ಮಸಾಲೆ ದೋಸೆ ಫೇಮಸ್ಸು. ಮಂಗಳೂರು ಬನ್ಸ್ ತುಂಬಾ ಫೇಮಸ್ ಇಲ್ಲಿ. ಹೌದಾ? ಇಡ್ಲಿ ವಡ, ಬೋಂಡ, ಮೊಸರು ವಡ, ದೋಸೆ, ಪುರಿ, ಪಲಾವ್, ಬನ್ಸ್. ಫಸ್ಟ್ ಸಿಂಗಲ್ 3 ಬನ್ಸ್ ಕೊಡಿ. ಆಯ್ತು ಸರ್. ಮಂಗಳೂರು ಬನ್ಸು ಭಾರಿ ಬಿಸಿ ಬಿಸಿ ಬನ್ಸು. ಸತೀಶ್ ಭಟ್ರು ಹೇಳಿದ್ರು ಅಂತ ನಾನು ಬೆಳಗ್ಗೆನೇ ಸ್ವೀಟ್ ತಿಂತಾ ಇದ್ದೀನಿ. ಸ್ವೀಟ್ ಅನ್ಕೊಂಡೆ. ಅವಲಕ್ಕಿನಾ ಇದು? ಸ್ವೀಟ್ ಅವಲಕ್ಕಿ ಕೈಯಿಂದ ತಿನ್ಬೇಕಾ? ಕ್ರಿಸ್ಪಿ ಅವಲಕ್ಕಿ ಬಹಳ ಚೆನ್ನಾಗಿದೆ. ಅಲ್ಲಿಂದ ಬಂದಿದೆ ನೋಡಿ. ಇದೊಂದು ಯುನೀಕ್ ಸ್ವೀಟ್ ಸಿಗೋದಿಲ್ಲಿ. ಚಂಪಾಕಲಿನಾ? ಅದೇ ಟೇಸ್ಟ್. ಚಂಪಾಕಲಿ ಟೇಸ್ಟು ಒಂಥರ ಬೇರೆ ಥರ ಟೇಸ್ಟು, ತುಂಬ ಚೆನ್ನಾಗಿದೆ. ಹಾಗೆ ರೈಸ್ ಬಾತ್ ಒಂದ್ಸಲ ಟ್ರೈ ಮಾಡೋಣ. ಬಹಳ ಜನಕ್ಕೆ ರೈಸ್ ಬಾತ್ ಇಷ್ಟ ಆಗುತ್ತೆ ಬ್ರೇಕ್ಫಾಸ್ಟ್ಗೆ, ನನಗೂ ಅಷ್ಟೇ. ಯಾಕಂದರೆ ಅದು ಬೇಗ ಹಸಿವಾಗಲ್ಲ. ಸಕ್ಕತ್ತಾಗಿದೆ ರೈಸ್ ಬಾತ್. ಮಂಗಳೂರು ಬಜ್ಜಿ ಅಂತ ಹೇಳಿ ಮಸಾಲೆ ಎಲ್ಲ ಸಕ್ಕತ್ತಾಗಿದೆ ನೋಡಿ. ಲವಂಗ ಎಲ್ಲ ಹಾಗೆ ಕಾಣ್ತಿದೆ. ನಾನು ಕಾಲೇಜಿಗೆ ಹೋಗುವಾಗ 20 ರೂಪೀಸ್ ಕೊಡ್ತಾ ಇದ್ರು ಪಾಕೆಟ್ ಮನಿಗೆ. ಸೊ ಅದ್ರಲ್ಲಿ ನಾನು 10 ರೂಪೀಸನ್ನ ಇದನ್ನು ತಿನ್ನಬೇಕು ಅಂತಲೇ ಹೊಸ್ಕೋತಾ ಇದ್ದೆ. ಒಂದಲ್ಲಿ ಒಂದ್ಸಲ ಯಾರು ತಿನ್ನಬೇಕು ಅಂತ ಅವಾಗಲಿಂದ ನಾನು ತುಂಬಾ ಇಷ್ಟ ಆಯಿತು. ಟೀ ಮ್ಯಾಡ್ನೆಸ್ ಇರೋರನ್ನ ತುಂಬ ಕಡಿಮೆ ಜನ ನೋಡಿದ್ದೀನಿ. ಅದರಲ್ಲಿ ಸತೀಶ್ ಭಟ್ರು ಕೂಡ ಟೀ ಮ್ಯಾಡ್ನೆಸ್ ಇರೋರಲ್ಲಿ ಒಬ್ಬರು. ಟೀ ಬಂತು. ಯಾವುದೇ ಬಜೆಟ್ ಇರಲಿ ಅವರಿಗೆ ಇಲ್ಲಿ ಟೇಸ್ಟ್ ಮತ್ತು ಇಲ್ಲಿ ಕ್ವಾಲಿಟಿ ಇಷ್ಟ ಆಗದೆ ಹೋಗೋದೇ ಇಲ್ಲ. ಆ ಥರ ಹೋಟೆಲ್ ಇದೆ. ಹೆಸರೇ ಸತ್ಕಾರ. ಯಜಮಾನ್ರೆ, ಈ ಹೋಟೆಲಿಗೆ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ ಮತ್ತು ಹೇಗಿದೆ? 25 ವರ್ಷದಿಂದ ಬರ್ತೀವಿ. 25 ಇಯರ್ಸ್. ಒಂದೇ ಸ್ಟ್ಯಾಂಡರ್ಡ್ ಉಂಟು. ಟೇಸ್ಟಲ್ಲಿ ಯಾವುದೇ ಏನೇನಿಲ್ಲ. ಏನು ಉಂಟು 25 ವರ್ಷ ಹಿಂದೆ ಏನಿತ್ತು ಅದೇ ಉಂಟು. ಒಂದು ಟೂರಿಸ್ಟ್ ನಾವು ಲೈನ್ ಇದ್ದಾಗ ಇಲ್ಲಿ 2 ಬಸ್ ಊಟ ನಾಷ್ಟ ಮಾಡ್ತಿದ್ವಿ. 2 ಬಸ್ 1994ರಿಂದ. ಟೀ ಕುಡಿದು ನಾವು ಇವಾಗ ಸಾತೋಡಿ ಫಾಲ್ಸ್ ಕಡೆ ಹೋಗ್ತಾ ಇದ್ದೀವಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆದಮೇಲೆ ಬಿಲ್ ಎಷ್ಟು ಕೇಳಿ ಎಷ್ಟಿರುತ್ತೆ ಇಲ್ಲಿ ನಾರ್ಮಲಾಗಿ? ಬಿಲ್ಲೇ ಬೇಡ ಅಂತಿದ್ದಾರೆ ಇಲ್ಲಿ. ಏನ್ರಿ ಇದು? ನಾವು ಇಷ್ಟು ಸಲ ಬಂದ್ರು ಯಾವಾಗಲೂ ಕಾಸು ತಗೊಳ್ಳೋದೇ ಬಿಟ್ಟೇ ಇಲ್ಲ ಅವರು. ಮಸಾಲ ಚೇಲಿ ಏನ್ರಿ ಇದೆ ಇದು? ಅತಿಥಿ ನೋಡಿ ಸತ್ಕಾರ ಅನ್ನೋದಿದೆ. ನಿಮ್ಮ ಕಂಪ್ನಿ ಅಂದ್ರೆ ಮೀಡಿಯಾ ಇದೆ ಅಲ್ವಾ? ಮಸಾಲ ಚೇಲಿ ತುಂಬ ಮಾಡಿದ್ರು. ಹಾಂ, ಸ್ವಲ್ಪ ಫುಲ್ ಹಾಕಿದ್ರು ನಾನೇ ಬೇಜಾರು ಮಾಡ್ಕೊಳ್ಳೋಣ. ಎಷ್ಟಾಯ್ತಾ ನಮ್ಗೆ? ಇಲ್ಲ ಇಲ್ಲ ಇಲ್ಲ. ಯಾವ ಸಂದೀಪಣ್ಣ ಹೇಳಿದ್ರಲ್ಲ, ನಾವು ಬಂದಲ್ಲ ಅವರು. ಸರ್ ಎಷ್ಟಾಯ್ತು ನಮ್ಮದು? ಹಾಂ, ಮುಂದಿನ ಟೈಮ್ ಅಲ್ಲ, ತುಂಬ ತೊಗೊಂಡಿದ್ದೀವಿ. ಪಾರ್ಸಲ್ ಎಲ್ಲ ತೊಗೊಂಡಿದ್ದೀವಿ. ಲೆಕ್ಕ ಬರಲ್ಲ. ಹೆಸರು ಅವ್ರದ್ದು? ನಾರಾಯಣ್ ನಾಯಕ್. ನಾರಾಯಣ್ ನಾಯಕ್ ಅವರಿಂದ ಶುರುವಾಗಿದೆ. ಅವರಿಂದ ಎರಡೇ ಸ್ಟಾರ್ಟ್. ನಿಮ್ಮ ಹೆಸರು? ಕಿರಣ್ ನಾಯಕ್. ಕಿರಣ್ ನಾಯಕ. ಓಕೆ, ತುಂಬ ಖುಷಿ ಆಯಿತು ನಿಮ್ಮೆಲ್ಲ ಭೇಟಿಯಾಗಿ. ಮತ್ತು ಸಂದೀಪ್ ಅವರಿಗೆ ಒಬ್ಬ ನೋಡಿ, ಜನರ ಪ್ರೀತಿಗೆ ನಾವೆಷ್ಟು ಬೆಲೆ ಕಟ್ಟೋಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ದುಡ್ಡೇ ತೊಗೊಂಡಿಲ್ಲ ನಮ್ಮ ಹತ್ರ. ಅಲ್ಲ, ನಾನು ಇನ್ನೊಂದು ವಿಷಯ, ನಾನು ಇಷ್ಟು ಸಲ ಫ್ಯಾಮಿಲಿ ಎಲ್ಲ ನೆಕ್ಸ್ಟ್ ನನಗೆ ಎಲ್ಲ ಟ್ರಿಪ್ಗಿನ್ನ ಈ ಟ್ರಿಪ್ಪು ತುಂಬಾ ಒಂಥರ ಸ್ಪೆಷಲ್ ಅನಿಸ್ತಾ ಇದೆ. ಯಾಕಂದರೆ ಪ್ರತಿ ಜಾಗದಲ್ಲೂ ಜನ ತೋರಿಸ್ತಿರೋ ಪ್ರೀತಿ ನೋಡಿದ್ರೆ ಪ್ರತಿ ಜಾಗದಲ್ಲೂ ಒಂಥರ ಆನಂದ ಬಾಷ್ಪ ಬರೋ ಥರ ಆಗ್ತಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೆ.